ಹೆಲೋ ನನ್ನ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೇನೆ. ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ತುಂಬ ಇಂಪಾರ್ಟೆಂಟ್ ವಿಡಿಯೋದಲ್ಲಿ ಬಂದಿದ್ದೀನಿ. ನಿಮಗೂ ಸಹ ಇಂಪಾರ್ಟೆಂಟ್, ಇದು ಬಹಳ ಇಂಪಾರ್ಟೆಂಟು. ಯಾರ್ಯಾರು ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ಯಾರ್ಯಾರು ಮೋನೋ ಆಗಿದೆ, ಮೋನೋ ಆಗೋದ್ರಲ್ಲಿದ್ದೀರಾ, ಎಲ್ರಿಗೂ ಸಹ ಇದು ಬಹಳ ಇಂಪಾರ್ಟೆಂಟ್ ಆದ ವಿಡಿಯೋ. ಹಾಗಾಗಿ ಸ್ಕಿಪ್ಪು ಮಾಡದೆ ನೋಡಿ. ಫ್ರೆಂಡ್ಸ್, ಇತ್ತೀಚೆಗೆ ಯೂಟ್ಯೂಬ್ ಕಡೆಯಿಂದ ಸೆಟ್ಟಿಂಗ್ಸ್ ತುಂಬ ಚೇಂಜ್ ಆಗಿದೆ. ಆ ಚೇಂಜ್ನೆಸ್ಸು ನಮಗೆಲ್ರಿಗೂ ಎಫೆಕ್ಟ್ಸ್ ಕೊಡ್ತಾ ಇದೆ. ನನಗಂತೂ ಬಹಳ ಅಂದರೆ ಬಹಳ ಎಫೆಕ್ಟ್ಸ್ ಕೊಡ್ತಾ ಇದೆ. ಏನಾಯ್ತಂತಂದರೆ, ಇತ್ತೀಚೆಗೆ ನನ್ನ ವೀಡಿಯೋಸ್ಗಳಿಗೆ ಕಾಪಿರೈಟ್ ರಿಸ್ಟ್ರಿಕ್ಷನ್ಸ್, ಮೋನೋಟೈಸೇಷನ್ ಆಫ್ ಆಗೋದು ಎಲ್ಲ ತುಂಬ ನಡೀತಾ ಇದೆ. ಈಗ ಹೊಸದಾಗಿ ಆಗ್ತಿರುವ ವೀಡಿಯೋಸ್ಗಳಿಗೆಲ್ಲ ಈ ಹಿಂದೆ ನಾವು ಏನು ಹಾಕಿದ್ವಿ 8 ತಿಂಗಳಿಂದೆ, 5 ತಿಂಗಳಿಂದೆ, 6 ತಿಂಗಳಿಂದೆ, 10 ತಿಂಗಳಿಂದೆ, ಈ ಹಿಂದೆ ಹಾಕಿದಂಥ ವೀಡಿಯೋಗಳಿಗೆ ಈಗ ಪ್ರತಿದಿನವೂ ರಿಸ್ಟ್ರಿಕ್ಷನ್ಸ್ ಬರುತ್ತೆ. ಇಲ್ಲ ವಾರಕ್ಕೊಂದು 3-4 ವೀಡಿಯೋಗೆ ರಿಸ್ಟ್ರಿಕ್ಷನ್ಸ್ ಬರುತ್ತೆ. ತುಂಬ ಕಷ್ಟ ಆಗ್ತಾಯಿದೆ. ನನ್ನ ಅನುಭವ ಏನಾಯಿತು, ಇದರಿಂದ ನೀವೇನು ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ತೀನಿ. ನನ್ನ ವಿಡಿಯೋ ನೋಡಲಿಕ್ಕೂ ಮುಂಚೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸ್ಕಿಪ್ಪು ಮಾಡದೆ ನೋಡಿ. ಸ್ಕಿಪ್ಪು ಮಾಡಿದ್ರೆ ನಿಮಗೇನೂ ಅರ್ಥ ಆಗಲ್ಲ. ನನ್ನ ವೀಡಿಯೋಸು ಸುಮಾರು ಬ್ಲಾಕ್ ಆಗಿದೆ. ಆ ಬ್ಲಾಕ್ ಆಗಿರೋ ವೀಡಿಯೋಸ್ಗಳನ್ನು ಈ ವಿಡಿಯೋ ಎಂಡಿಂಗಲ್ಲಿ ಸಹ ನಾನು ತೋರಿಸಿದ್ದೀನಿ ನೋಡಿ. ಏನಾಯಿತು ಅಂತಂದರೆ, ಸ್ನೇಹಿತರೆ, ನಾನು ಈಗ 1.5 ವರ್ಷಗಳ ಹಿಂದೆ ನಾನು ನನ್ನದೇ ಆದ ಒಂದು ಚಾನಲ್ ಸ್ಟಾರ್ಟ್ ಮಾಡಿದೆ. ನನ್ನ ಕಂಟೆಂಟ್ ಬಂದುಬಿಟ್ಟು ನಾನು ಟೆಂಪಲ್ಸ್ಗಳನ್ನು ತೋರಿಸೋದು, ಐತಿಹಾಸಿಕ ಸ್ಥಳಗಳನ್ನು, ರಾಜರ ಅರಮನೆಗಳನ್ನು, ಗುಡ್ಡ ಬೆಟ್ಟ ಕಾಡುಗಳನ್ನು, ಮಲೆನಾಡಿನ ಪ್ರಕೃತಿಯನ್ನು ಈ ರೀತಿಯಲ್ಲಿ ತೋರಿಸ್ತಾ ಬಂದೆ. ಮಧ್ಯದಲ್ಲಿ ಅಪರೂಪಕ್ಕೆ ನನ್ನದೇ ಆದ ಒಂದು ಅಡುಗೆಗಳನ್ನು, ಚಿಕ್ಕ ಚಿಕ್ಕ ಅಡುಗೆಗಳು. ನಾನು ಅಡುಗೆ ಚಾನಲ್ ಅಂತಲೇ ಫುಲ್ ಮಾಡಿದವಳಲ್ಲ. ಮಧ್ಯದಲ್ಲಿ ಏನಾದರೂ ಸ್ಪೆಷಲ್ ಅನಿಸಿದ್ದನ್ನು ನಾನು ವೀಡಿಯೋಸ್ನಲ್ಲಿ ಹಾಕ್ತಾ ಬಂದಿದ್ದೀನಿ. ವೀಡಿಯೋಸ್ ಚೆನ್ನಾಗೇ ನಡೀತಾ ಇತ್ತು. ವ್ಯೂಸ್ ಪರವಾಗಿಲ್ಲ, ಒಮ್ಮೆ ಕಮ್ಮಿ ಬಂದರೆ ಇನ್ನೊಮ್ಮೆ ಚೆನ್ನಾಗೂ ಬಂದಿದೆ. ಅದರಲ್ಲೇನು ಬೇಜಾರಿಲ್ಲ. ಜೊತೆಗೆ ನಾನು ಅಪ್ಲೋಡ್ ಮಾಡುವಾಗ ನನಗಿಂತ ತಿಳಿದವರು ಜಾಸ್ತಿ ಯಾರಿರ್ತಾರೆ ಅವರಿಗೆ ಕೇಳಿಕೊಂಡು ನಾನು ಅದನ್ನು ಸೆಟ್ಟಿಂಗ್ಸ್ ಎಲ್ಲ ಕರೆಕ್ಟಾಗಿ ಸೆಟ್ ಮಾಡಿಬಿಟ್ಟೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಮಧ್ಯದಲ್ಲಿ ಏನಾದ್ರು ರಿಸ್ಟ್ರಿಕ್ಷನ್ಸ್ ಆ ಕ್ಷಣಕ್ಕೆ ಬಂದರೆ ಆ ರಿಸ್ಟ್ರಿಕ್ಷನ್ಸ್ ತೆಗೆದುಬಿಟ್ಟು ನಾನು ವೀಡಿಯೋನೂ ಅಪ್ಲೋಡ್ ಮಾಡ್ತಾಯಿದ್ದೆ. ಚೆನ್ನಾಗಾಗಿತ್ತು. ಮೋನೋ ಸಹ ಆಯಿತು. ಈಗ 6 ತಿಂಗಳಿಂದ ಮೋನೋ ಆಯಿತು. ಮೋನೋ ಆಗಿ ಸ್ವಲ್ಪ ದಿನಕ್ಕೆ ನನಗೆ ಪಿನ್ ಸಹ ಬಂತು. ಡಾಲರ್ ನಿಧಾನವಾಗಿ ಕೌಂಟ್ ಆಗ್ತಾಯಿದೆ. ಅದು ಪ್ರಾಬ್ಲಮ್ ಇಲ್ಲ. ಅದು ಯಾವಾಗ ಕಂಪ್ಲೀಟ್ ಆಗುತ್ತೋ ಆಗಲಿ. ಆದರೆ ಈಗೇನಾಗ್ತಾ ಇದೆ ಅಂತಂದರೆ, ನಾನು ಈ ಹಿಂದೆ ಹಾಕಿದಂತಹ ವೀಡಿಯೋಗಳಿಗೆ ಈಗ ಇತ್ತೀಚೆಗೆ ಈ 1 ಮಂತಿಂದ ಈಚೆಗೆ ಡಿಸೆಂಬರ್ ಒಳಗಡೆ ರಿಸ್ಟ್ರಿಕ್ಷನ್ಸ್ ಬರ್ತಾ ಇದೆ, ಕಾಪಿರೈಟ್ಸ್ ಬರ್ತಾ ಇದೆ, ಮೋನೋಟೈಸೇಷನ್ ಆಫ್ ಮಾಡ್ತಾ ಇದ್ದಾರೆ. ನಿಮ್ಮದು ಸೆಟ್ಟಿಂಗ್ ಸರಿ ಇಲ್ಲ, ನಿಮ್ಮದು ಕಾಪಿರೈಟ್ ಬಂದಿದೆ, ನಿಮ್ಮ ವಿಡಿಯೋ ರಿಸ್ಟ್ರಿಕ್ಷನ್ಸ್ ಆಗಿದೆ. ಕೆಲವು ವೀಡಿಯೋಗಳು ಶಾರ್ಟ್ಸ್ಗಳನ್ನು ಬ್ಲ್ಯಾಕ್ ಸಹ ಮಾಡಿದ್ದಾರೆ. ಬ್ಲಾಕ್ ಮಾಡಿರೋದು ಯಾವುದು ಸಾಧಾರಣ ವೀಡಿಯೋಸ್ಗಳೆಲ್ಲ. 39K ಬಂದಿರೋವಂಥದ್ದು, 26K ಬಂದಿರೋದು, 12K ಬಂದಿರೋವಂಥದ್ದು, ಈ ಥರ ಕೆಗಳನ್ನು ದಾಟಿರುವಂತಹ ಶಾರ್ಟ್ಸ್ಗಳು ವೀಡಿಯೋಸ್ಗಳನ್ನು ಬ್ಲಾಕ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ. ಒಂದು ದಿನ ಬಿಟ್ಟು ಒಂದು ದಿನ ಕಾಪಿರೈಟ್ಸ್ ವೀಡಿಯೋಸ್ಗಳು ಬರ್ತಾ ಇದೆ. ನಾನೇ ಸ್ವಂತ ಕೈಯಾರೆ ಅಡುಗೆ ಮಾಡಿ ಹಾಕಿದಂಥ ವೀಡಿಯೋಗಳಿಗೆ ನೋಡಿ, ಇದು ಆಲೂ ಕಬಾಬ್ ಮಾಡಿದೆ, ನಾನೇ ಮಾಡಿದ್ದು. ಅದಕ್ಕೆ ಈಗ ಕಾಪಿರೈಟು ರಿಸ್ಟ್ರಿಕ್ಷನ್ಸು. ಕೆಲವು ವೀಡಿಯೋಗಳನ್ನು ನಾನೇ ಖುದ್ದು ಆ ಪ್ಲೇಸಿಗೆ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದು ನಾನೇ ಎಡಿಟಿಂಗ್ ಮಾಡಿ ನನ್ನ ವಾಯ್ಸ್ ಓವರ್ ನಾನೇ ಕೊಟ್ಟು ಮಾತಾಡಿರ್ತೀನಿ. ಅದು ಅಪ್ಲೋಡ್ ಮಾಡಿದಾಗ ನೋ ಇಶ್ಯೂಸ್ ಬಂದಿರುತ್ತೆ, ಯಾವುದೂ ಪ್ರಾಬ್ಲಮ್ಸ್ ಇಲ್ಲ. ವ್ಯೂಸು ಸ್ಟಾರ್ಟ್ ಆಗಿರುತ್ತೆ, ಡಾಲರ್ ಕೌಂಟ್ ಆಗ್ತಾ ಇರುತ್ತೆ. ಒಂದು ದಿನ ಇದು ಕಾಪಿರೈಟ್, ಇಷ್ಟರಿಂದ ಇಷ್ಟು ನೀವು ಟ್ರಿಮ್ ಮಾಡಬೇಕು, ಇಲ್ಲ ಮ್ಯೂಟ್ ಮಾಡಬೇಕು ಅಂತ ಬಂದ್ಬಿಡತ್ತೆ. ಕೆಲವೊಂದು ವೀಡಿಯೋಗೆ ಆ ಮ್ಯೂಸಿಕ್ ಸೂಟ್ ಆಗ್ತಾ ಇರುತ್ತೆ. ಬಟ್ ಇನ್ನೊಂದು ಅಂದರೆ, ನಾನು ಯಾವುದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡುವಾಗ ಕಾಪಿರೈಟ್ ಫ್ರೀ, ನೋ ಕಾಪಿರೈಟ್ ಅನ್ನುವಂತಹ ಯೂಟ್ಯೂಬಲ್ಲೇ ಸಿಗುವಂತಹ, ಯೂಟ್ಯೂಬ್ನವರೇ ಬಿಟ್ಟಿರುವಂತಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆಯ್ಕೆ ಮಾಡಿ ಹಾಕ್ತೀನಿ. ಸುಮ್ಮನೆ ಯಾವುದೋ ಒಂದು ಚೆನ್ನಾಗಿದೆ ಅಂತ ನಾನು ಯಾವತ್ತೂ ಹಾಕಿಲ್ಲ. ನೋ ಕಾಪಿರೈಟನ್ನು ಲೀಸ್ಟನ್ನು ಹುಡುಕಿ ಅದರಲ್ಲಿ ಆಯ್ಕೆ ಮಾಡಿ ಹಾಕ್ತೀನಿ. ಆ ವಿಡಿಯೋ ಹಾಕದಂಥ ಸಂದರ್ಭದಲ್ಲಿ ಅದು ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಈಗ 6 ಮಂತ್ಸ್ ಆದಮೇಲೆ, 7 ಮಂತ್ಸ್ ಆದಮೇಲೆ, 5 ಮಂತ್ಸ್ ಆದಮೇಲೆ ಈಗ ಅದನ್ನು ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇದ್ದಾರೆ. ಏನು ಹೇಳಬೇಕು ಇದಕ್ಕೆ?
ಅದನ್ನಿವಾಗ ನಾನು ಡಿಲೀಟ್ ಮಾಡೋಕ್ಕೂ ಆಗಲ್ಲ. ಅದು ಟ್ರಿಮ್ ಮಾಡಿದ್ರೆ ಅದು ವೀಡಿಯೋಸ್ಗಳು ಸುಮಾರು ಕಟ್ ಆಗೋಗುತ್ತೆ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ನಿಜ ಅಂದರೆ ನಿಜ ನನಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ನಾನು ವೀಡಿಯೋಸ್ನ ತಗೊಂಬರೋಕ್ಕೆ ಎಷ್ಟು ದೂರ ಆದರೂ ಸಹ ಅಷ್ಟು ದೂರ ನಾನು ಹೋಗ್ತೀನಿ ಆ ಪ್ಲೇಸ್ಗೆ. ಅಲ್ಲಿಂದ ಬಂದು ಎಡಿಟಿಂಗ್ ಮಾಡಲಿಕ್ಕೆ 2 ದಿನ ತೊಗೊಳ್ತೀನಿ. ಜೊತೆಗೆ ನನ್ನದೇ ವಾಯ್ಸ್ ಓವರ್ ಕೊಡ್ತೀನಿ ಮತ್ತು ವಿಷಯಗಳನ್ನು ಸಂಗ್ರಹಿಸಿ ನಾನು ಅದನ್ನು ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಯಾಕೆಂದರೆ ಅದಕ್ಕೆ ಮಾಹಿತಿ ಪರ್ಫೆಕ್ಟ್ ಇರಬೇಕು. ಇಷ್ಟೆಲ್ಲ ಶ್ರಮಪಟ್ಟು ನಾವು ಒಂದು ಯಾವುದಾದ್ರೂ ಒಂದು ಐತಿಹಾಸಿಕ ಸ್ಥಳ ಇರ್ಬೋದು ಅಥವಾ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇರ್ಬೋದು, ಇದು ಯಾವುದೇ ನಾನು ಮಾಡುವಾಗ ಸುಮಾರು ಶ್ರಮ ಹಾಕಿರ್ತೀನಿ. ನಾನು ವಿಷಯ ಕಲೆಕ್ಟ್ ಮಾಡಲಿಕ್ಕೆ ನಾನು ಅದನ್ನು ವಾಯ್ಸ್ ಓವರ್ ಕೊಡುವಾಗ ಎಷ್ಟೋ ಸಲ ಮಿಸ್ಟೇಕ್ ಆಗುತ್ತೆ. ಆ ಮಿಸ್ಟೇಕ್ಗೋಸ್ಕರ ಮತ್ತೆ ಡಿಲೀಟ್ ಮಾಡಬೇಕು. ಸಖತ್ ನನಗೆ ಟಯರ್ಡ್ ಆಗ್ತಾ ಇರುತ್ತೆ. ಆದರೂ ನಾನು ಹಾಕಬೇಕಲ್ಲ ವೀಡಿಯೋಸು ಅಂದ್ಕೊಂಡು ನಾನು ಹಾಕಿರ್ತೀನಿ. ಅಷ್ಟೆಲ್ಲ ಮಾಡಿ ಅದು ಅಪ್ಲೋಡ್ ಆದಾಗ ನೋ ಇಶ್ಯೂಸ್ ಅಂತಲೂ ಬಂದಿರುತ್ತೆ. ಈಗ ಒಂದು 4 ಮಂತ್ಸ್ 5 ಮಂತ್ಸ್ ಬಿಟ್ಟು ಒಳ್ಳೆ ಡಾಲರ್ ಕೌಂಟ್ ಆಗೋ ಸಮಯದಲ್ಲಿ ಇವ್ರು ಕಾಪಿರೈಟ್ ಅಂತ ಹೇಳಿಬಿಟ್ಟು ಮಾನಿಟೈಸೇಷನ್ನ ಆಫ್ ಮಾಡಿಬಿಟ್ರೆ ಹೇಗೆ ಮಾಡಬೇಕು ಹೇಳಿ? ಇಲ್ಲ ಕಾಪಿರೈಟ್ ಫ್ರೀ ಅಂತ ಕೊಟ್ಟಂಥದ್ದಕ್ಕೆ ಯಾವುದೇ ಕಾರಣಕ್ಕೂ ಕಾಪಿರೈಟ್ ಕೊಡಬಾರ್ದು. ಇಲ್ಲ ಕಾಪಿರೈಟ್ ಫ್ರೀ ಮ್ಯೂಸಿಕ್ಗಳನ್ನು ಅವರು ಹಾಕಲೇಬಾರ್ದು, ಇಡಲೇಬಾರ್ದು, ತೆಗೆದುಬಿಡಬೇಕು ಅದನ್ನು. ಈಗ ನೋಡಿ, ನಾನು ಆಲೂ ಕಬಾಬ್ ನಾನೇ ಕೈಯಾರೆ ಮಾಡಿದಂತಹ ವಿಡಿಯೋ ಅಡುಗೆ ಅದು. ವಾಣಿ ವಿಲಾಸ ಸಾಗರಕ್ಕೆ ನಾನೇ ಖುದ್ದು ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ದಿನ ಬಿಟ್ಟು 6 ತಿಂಗಳು ನಂತರ ಇದು ಕಾಪಿರೈಟ್ಸ್ ಕೊಡ್ತಾ ಇದ್ದಾರೆ, ಬ್ಲಾಕ್ ಮಾಡ್ತಾ ಇದ್ದಾರೆ. ಎಷ್ಟು ವೀಡಿಯೋಸ್ ನೋಡಿ, ಇಲ್ಲಿ ಬ್ಲಾಕ್ಡ್ ಸಮ್ ಟೆರಿಟೋರಿಯಸ್ ಅಂತ ಬರ್ತಾ ಇದೆ. ಏನು ಮಾಡಬೇಕು? ಇದು ಯಾವ ರೀತಿ ನಾವು ಇನ್ನೂ ಯಾವ ರೀತಿಯಲ್ಲಿ ವಿಡಿಯೋನ ನಾವು ಹಾಕಬೇಕು? ನೀವೇ ಹೇಳಿ ಫ್ರೆಂಡ್ಸ್. ಬ್ಲಾಕ್ ಮಾಡೋದು ಯಾವುದು ಗೊತ್ತಾ? ಎಲ್ಲ ಒಂದು ದಾಟಿರುವಂತಹ ವೀಡಿಯೋಸ್ ಶಾರ್ಟ್ಸ್ಗಳನ್ನು ಬ್ಲಾಕ್ ಮಾಡಿದ್ರೆ ಮಾನಿಟೈಸೇಷನ್ ನಿಲ್ಲಿಸ್ಬಿಟ್ರೆ ನೋಡಿ 9 ಮಂತ್ಸ್ ಆದಮೇಲೆ ಇದಕ್ಕೆ ಕಾಪಿರೈಟ್ ಬಂದಿದೆ. ಯಾವ ರೀತಿಯಲ್ಲಿ ಇದು? ಯಾಕಿದು? ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ನನಗೆ ಫ್ರೆಂಡ್ಸ್. ಬಹಳ ಬೇಜಾರಾಗ್ತಾಯಿದೆ. ಪ್ರತಿ ದಿನವೂ ಒಂದೊಂದು ಸಲ ಇಶ್ಯೂಸು ಮೆಸೇಜ್ಗಳು ಬರ್ತಾ ಇದೆ. ಒಂದು ವಾರಕ್ಕೆ 4-5 ವೀಡಿಯೋಸ್ಗಳು ಬ್ಲಾಕ್ ಮಾಡಿದ್ದೀವಿ, ಮಾನಿಟೈಸೇಷನ್ ಆಫ್ ಮಾಡಿದ್ದೀವಿ, ಪೋರ್ಷಿಯಲ್ ಬ್ಲಾಕ್ಡ್ ಅಂತ ಬರುತ್ತೆ, ಬ್ಲಾಕ್ಡ್ ಇನ್ ಸಮ್ ಟೆರಿಟೋರಿಯಸ್ ಅಂತ ಬರುತ್ತೆ, ಡಾಲರ್ ಆಫ್ ಆಗುತ್ತೆ. ನನಗಂತೂ ಭಯ ಆಗ್ತಾಯಿದೆ. ಈ ಥರ ಎಲ್ಲ ಮಾಡಿ ಒಂದಿನ ನನ್ನ ಚಾನಲ್ ನಿಲ್ಲಿಸ್ಬಿಟ್ರೆ ಏನಪ್ಪ ಅನ್ನೋ ಒಂದು ಹೆದರಿಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ. ಇದಕ್ಕೆ ಕಾರಣ ಪರ್ಫೆಕ್ಟಾಗಿ ನನಗೆ ತಿಳಿಸೋರು ಯಾರೂ ಇಲ್ಲ. ಆದರೂ ನನ್ನ ಅನುಭವಕ್ಕೆ ಬಂದಂಗೆ ನಾನು ಹೇಳಬಲ್ಲೆ. ಏನಂತಂದರೆ, ಈಗ ನಾವು ಒಂದು ಕಾಪಿರೈಟ್ ಮ್ಯೂಸಿಕ್ಕನ್ನು ವಿತೌಟ್ ಕಾಪಿರೈಟ್ ಮ್ಯೂಸಿಕ್ಕನ್ನು ಹಾಕಿರ್ತೀವಿ ಅಂತ ತಿಳ್ಕೊಳ್ಳಿ ಬ್ಯಾಕ್ಗ್ರೌಂಡ್ಗೆ. ಈಗ ನಾವು ಅದನ್ನು ತಗೊಂಡು ಸೆಲೆಕ್ಷನ್ ಮಾಡಿ ಅದನ್ನು ನಮ್ಮ ವೀಡಿಯೋಸ್ಗೆ ನಾವು ಅಪ್ಲೈ ಮಾಡ್ಕೊಳ್ಳುವಾಗ ಅದು ಕಾಪಿರೈಟ್ ಫ್ರೀ ಅಂತಲೇ ಇರುತ್ತೆ, ವಿತೌಟ್ ಕಾಪಿರೈಟ್ ಅಂತಲೇ ಇರುತ್ತೆ. ಆ ನಂತರ ದಿನಗಳಲ್ಲಿ ಆ ಒಂದು ಮ್ಯೂಸಿಕ್ಕನ್ನು ಬಿಟ್ಟಂತಹ ಅದರ ಮಾಲೀಕ ಯಾರು, ಅವರು ಬಹುಶಃ ಯೂಟ್ಯೂಬ್ ಸಂಸ್ಥೆಯೊಂದಿಗೆ ಅವರು ಒಪ್ಪಂದ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ. ಇಷ್ಟು ವರ್ಷಗಳ ತನಕ ನನ್ನ ಮ್ಯೂಸಿಕ್ಕನ್ನು ನಾನು ಕಾಪಿರೈಟ್ ಫ್ರೀಯಾಗಿ ಬಿಟ್ಟಿರ್ತೀನಿ ಅಂತ ಹೇಳಿ. ಆ ನಂತರದ ದಿನಗಳಲ್ಲಿ ಅವರು ಆ ಕಾಪಿರೈಟನ್ನು ತೆಗೆದುಬಿಟ್ಟು ಅದಕ್ಕೆ ಅವ್ರ ಮಾಲೀಕತ್ವದ ಸಮಯ ಮುಗಿದ ಮೇಲೆ ಅದಕ್ಕೆ ಚಾರ್ಜಸ್ ಹಾಕ್ತಾರೆ ಅನಿಸುತ್ತೆ. ಹಾಗಾಗಿ ಆ ಒಂದು ಮ್ಯೂಸಿಕ್ ಏನಿರುತ್ತೆ, ಆ ಒಬ್ಬ ಮಾಲೀಕ ಏನು ಬಿಟ್ಟಿರ್ತಾನೆ ಅವ್ರ ಒಪ್ಪಂದ ಇರುವವರೆಗೂ ಅದು ಕಾಪಿರೈಟ್ ಫ್ರೀ ಆಗಿರುತ್ತೆ. ಆ ನಂತರ ದಿನಗಳಲ್ಲಿ ಅದಕ್ಕೆ ಚಾರ್ಜಸ್ ಹಾಕಬಹುದು, ಅದು ನಮಗೆ ಗೊತ್ತಿರಲ್ಲ. ನೋಡಿ, ಇದು 39K ವಿಡಿಯೋ, ಇದು 39K ಬ್ಲಾಕ್ ಮಾಡಿದ್ದಾರೆ ನೋಡಿ. ಜನವರಿ 8ನೇ ತಾರೀಕು ಹಾಕಿರೋದು ನಾನು, ಈಗ ಬ್ಲಾಕ್ ಆಗಿದೆ ಇದು. ಹೀಗೆ ನೋಡಿ 39K ಇದು. ಹೀಗೆ ತುಂಬ ಇದೆ. ಇದು ನೋಡಿ 675 ಇದೆ, ಇನ್ನೊಂದು 26K ಇದೆ, ಇನ್ನೊಂದು 18K, 19K, 12K, ಈ ಥರದ್ದೆಲ್ಲನೂ ನನಗೆ ಬ್ಲಾಕ್ ಮಾಡಿದ್ದಾರೆ. ಇದೆಲ್ಲ ಪ್ರತಿದಿನ ಈ ಥರ ಆಗ್ತಾ ಇರೋದ್ರಿಂದ ನನಗೆ ಹೋಪ್ ಹೋಗ್ತಾ ಇದೆ. ನಾನು ಒಂದು ಒಳ್ಳೆ ಯೂಟ್ಯೂಬರ್ ಆಗಬಲ್ಲೆ ಅಥವಾ ಆಗಬೇಕು, ಇದೆಲ್ಲದೂ ನಿರಾಸೆ ಆಗ್ತಾಯಿದೆ ನನಗೆ. ಸಾಕು, ಈ ಯೂಟ್ಯೂಬ್ ಸವಾಸನೆ ಬೇಡಪ್ಪ, ಸುಮ್ಮನೆ ನನ್ನ ಪಾಡಿಗೆ ನಾನು ಇದ್ಬಿಡೋಣ. ಇದೊಂಥರ ಟೆನ್ಷನ್. ಯಾಕೆಂದರೆ ಏನೋ ಒಂದು ಒಳ್ಳೆ ಭರವಸೆ ಮತ್ತು ಖುಷಿಯಾಗಿ ನಮ್ಮದೇ ಆದ ಒಂದು ಟ್ಯಾಲೆಂಟ್ ತೋರಿಸ್ಬೇಕು ಅಂದ್ಕೊಂಡು ನಾನು ನೋಡಿ, ಇದು 8 ಮಂತ್ಸ್ ಆದಮೇಲೆ ಈ ಫಿಶ್ ಫ್ರೈ ಇದಕ್ಕೆ ಕಾಪಿರೈಟ್ ಕೊಟ್ಟಿದ್ದಾರೆ.
4.8Kಗೆ ಕೊಟ್ಟಿದ್ದಾರೆ ಕಾಪಿರೈಟ್ ಅಂತೇಳಿ. ನಾನೊಬ್ಬ ಯೂಟ್ಯೂಬರ್ ಆಗಬೇಕು, ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡು ನಾನು ಮಾಡ್ತೀನಿ, ಇದಕ್ಕೆ ಆಯ್ಕೆ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಆದರೆ ಇವರು ಪ್ರತಿದಿನ ಇಲ್ಲ ದಿನ ಬಿಟ್ಟು ದಿನ ಕಾಪಿರೈಟ್ ಇಶ್ಯೂಸ್ ಹಾಗೆ ಹೀಗೆ ಅಂತ ಕಳಿಸ್ದಾಗ ನಮಗೆ ನಮ್ಮದೇ ಆದ ಭರವಸೆನೇ ನಾವು ಹೋಗ್ಬಿಡುತ್ತೆ, ಇಂಟ್ರೆಸ್ಟ್ ಹೋಗುತ್ತೆ, ಆ್ಯಕ್ಟಿವ್ನೆಸ್ ಸಹ ಕಳ್ಕೊಳ್ತೀವಿ ನಾವು. ಇಷ್ಟು ಶ್ರಮಪಟ್ಟು ಹಾಕಿದ್ದಕ್ಕೆ ಇಷ್ಟನ ಪ್ರತಿಫಲ ಅನಿಸುತ್ತೆ. ಅದಕ್ಕೆ ಫ್ರೆಂಡ್ಸ್, ನಿಮಗೆ ನಾನು ಕಿವಿ ಮಾತು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಈ ಯೂಟ್ಯೂಬ್ ಗೆಳತಿಯರು ಮತ್ತು ಗೆಳೆಯರು ಎಷ್ಟೋ ಜನ, ಸಹೋದರ ಸಹೋದರಿಯರು ಎಷ್ಟೋ ಜನ ವಾಯ್ಸ್ ಓವರ್ ಕೊಡ್ತಾ ಇಲ್ಲ, ಬರೀ ಮ್ಯೂಸಿಕಲ್ಲಿ ವೀಡಿಯೋಸ್ಗಳನ್ನು ಹಾಕ್ತಾ ಇದ್ದೀರಾ ನೀವು. ಹಾಗಾಗಿ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಆ ವೀಡಿಯೋಸನ್ನು ಬರೀ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಕೊಟ್ಟು ಏನು ಹಾಕ್ತಾ ಇದ್ದೀರಾ ಅದನ್ನು ದಯವಿಟ್ಟು ಬಿಟ್ಬಿಡಿ. ವಿತೌಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನೀವು ವಾಯ್ಸ್ ಓವರ್ ಕೊಟ್ಕೊಂಡು ಹಾಕಿ. ಇವತ್ತಿಂದ ಎಷ್ಟೋ ಜನ, ನಂದು ಒಂದಿಬ್ರದ್ದು ಗೆಳತಿಯರದು ಪ್ರತಿದಿನ ಹಾಕೋ ವೀಡಿಯೋಸ್ ಎಲ್ಲ ದಾಡ್ತಾ ಇದೆ, 5K 10K 20K ಎಲ್ಲ ದಾಡ್ತಾ ಇದೆ. ಅವ್ರು ಯಾವುದೇ ರೀತಿ ವಾಯ್ಸ್ ಓವರ್ ಕೊಡ್ತಾ ಇಲ್ಲ, ಓನ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ. ನಾಳೆ ದಿನ, ಇವತ್ತು ನಿಮಗೊಂದು ಹೋಪ್ ಬಂದಿದೆ, ನಂದು ಹಾಕೋ ವೀಡಿಯೋಸ್ ಎಲ್ಲ ದಾಡ್ತಾ ಇದೆ ಅಂತ ಹೇಳಿ. ನಾಳೆ ದಿನ ಇನ್ನೇನೋ ರೂಲ್ಸ್ ತಂದುಬಿಟ್ಟು ಯೂಟ್ಯೂಬ್ನವರು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫುಲ್ಲು ಕಾಪಿರೈಟ್ ಮಾಡಿ, ಅಥವಾ ನೀವು ಅದನ್ನು ಟ್ರಿಮ್ ಮಾಡಲೇಬೇಕು ಅಥವಾ ಮ್ಯೂಟ್ ಮಾಡಲೇಬೇಕು ಅಂತ ಬಂದಾಗ, ಅಂತ ಹೇಳಿದಾಗ ಅನಿವಾರ್ಯವಾಗಿ ನೀವು ಅದನ್ನು ತೆಗಿಬೇಕಾಗತ್ತೆ. ಆಗ ನಿಮ್ಮ ವಿಡಿಯೋ ಒಂಥರ ಅಟ್ರ್ಯಾಕ್ಷನ್ ಕಳ್ಕೊಳ್ಳುತ್ತೆ. ಸುಮ್ಮನೆ ಪ್ಲೇನಾಗಿ ನೀವು ಅಡುಗೆ ಮಾಡೋದು ಅಥವಾ ಇನ್ನೇನೋ ತೋರಿಸೋದು ಹೋಗುತ್ತೆ, ಯಾವುದೇ ರೀತಿ ಮ್ಯೂಸಿಕ್ ಇರಲ್ಲ, ವಾಯ್ಸ್ ಇರಲ್ಲ ಅದಕ್ಕೆ. ಆಗ ನಿಮಗೆ ಬೇಸರ ಆಗುತ್ತೆ, ನಿಮಗೇ ಒಂದು ರೀತಿಯಲ್ಲಿ ಇಂಟ್ರೆಸ್ಟ್ಲೆಸ್ ಆಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡೋದನ್ನು ಫಸ್ಟು ನಿಲ್ಲಿಸಿ, ಎಷ್ಟು ಸಾಧ್ಯನಷ್ಟು ವಾಯ್ಸ್ ಓವರ್ ಕೊಡಿ. ಮತ್ತು ಸೆಟ್ಟಿಂಗ್ಸ್ಗಳು ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾಯಿದೆ, ಆದಷ್ಟು ಕೇಳಿಕೊಂಡು ಗೊತ್ತಿದ್ದವ್ರ ಹತ್ರ ತಿಳ್ಕೊಂಡು ಸೆಟ್ಟಿಂಗ್ಸ್ ಮಾಡ್ತಾ ಬನ್ನಿ. ಆಗ ಉಳಿಬೋದು, ನಿಮ್ಮದೊಂದು ವೀಡಿಯೋಸ್ ನಿಮ್ಮದು ಉಳಿಬೋದು. ನಂದಂತೂ ತುಂಬಾ ಬೇಜಾರಾಗಿದೆ ಫ್ರೆಂಡ್ಸ್, ಎಷ್ಟೊಂದು ಬ್ಲಾಕ್ ಆಗಿದೆ, ಕಾಪಿರೈಟ್ಸ್ ತೋರಿಸ್ತಾ ಇದ್ದಾರೆ, ಇಶ್ಯೂಸ್ ತೋರಿಸ್ತಾ ಇದ್ದಾರೆ, ಪಾರ್ಷಿಯಲ್ ಬ್ಲಾಕ್ಗಳು ಏನೇನೋ ಬರ್ತಾ ಇದೆ. ನನಗೇನಾಗುತ್ತೆ ನನ್ನ ವೀಡಿಯೋಸ್ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಚಾನಲ್ ಬಗ್ಗೆ. ನಿಮಗೆಲ್ರಿಗೂ ಇದನ್ನು ತಿಳಿಸ್ಬಿಟ್ಟು ನೀವು ಸಹ ಎಚ್ಚೆತ್ಕೊಳ್ಳಿ, ನೀವು ಸಹ ಒಂದು ಒಳ್ಳೆ ರೀತಿಯಲ್ಲಿ ಉಳಿಸ್ಕೊಳ್ಳಿ ನಿಮ್ಮ ವೀಡಿಯೋಸ್ನ ಅಥವಾ ನಿಮ್ಮ ಚಾನಲ್ನ ಅಂತ ತಿಳಿಸ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಆದಷ್ಟು ಫ್ರೆಂಡ್ಸ್ ಎಚ್ಚರಿಕೆಯಿಂದ ವೀಡಿಯೋಸ್ ಹಾಕ್ತಾ ಹೋಗಬೇಕಾಗುತ್ತಾ ಇದೆ. ಯಾಕೆಂದರೆ ಈಗ 25ಅಲ್ಲಿ ಇನ್ನೂ ಜಾಸ್ತಿ ಚೇಂಜಸ್ ಕಾಣಿಸ್ಬಹುದು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಹಾಗಾಗಿ ಫ್ರೆಂಡ್ಸ್, ನನ್ನ ವೀಡಿಯೋನೇ ನೀವು ಇನ್ಫಾರ್ಮೇಷನ್ ಆಗಿ ತೊಗೊಂಡು ಎಚ್ಚೆತ್ಕೊಂಡು ನಿಮ್ಮ ಚಾನಲ್ನ ವೀಡಿಯೋನ ಉಳಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.